ಬ್ರಷ್ಗೆ ಸಾಕ್ಸನ್ನು ಹಾಕೋದ್ರಿಂದ ಶ್ರಮ ಹಾಗೂ ಹಣದ ಉಳಿತಾಯವನ್ನು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದರೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಒಂದು ಕೋಮನ್ನು ತೆಗೆದುಕೊಂಡಿದ್ದೀನಿ. ಆ ಕೋಮ್ಗೆ ಮನೇಲಿ ಇರುವಂತಹ ನೈಲ್ ಪಾಲಿಶನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆ ಇಷ್ಟ ಆಗಿರುವಂತಹ ನೈಲ್ ಪಾಲಿಶ್ ಕಲರ್ ಆದರೂ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಕೋಮಿಗೆ ಮ್ಯಾಚ್ ಆಗುವಂತಹ ನೈಲ್ ಪಾಲಿಶನ್ನು ತೆಗೆದುಕೊಂಡು ಏನು ಕೋಮಿನ ಮೇಲ್ಭಾಗ ಅಥವಾ ಮುಂಭಾಗದಲ್ಲಿ ಹಲ್ಲಿರುತ್ತೆ ನೋಡಿ, ಕೋಮಿನ ಹಲ್ಲು ಅಂತ ಹೇಳ್ತೀವಲ್ವ. ಸೊ ಆ ಒಂದು ಹಲ್ಲುಗಳಿಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನೈಲ್ ಪಾಲಿಶನ್ನು ಅಪ್ಲೈ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ಸೊ ಯಾಕೆ ನೈಲ್ ಪಾಲಿಶನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಸೊ ಹೊಸದಾಗಿ ತಂದಂತಹ ಕೋಮಿ ಇರಬಹುದು ಅಥವಾ ತುಂಬಾ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇದೆ ಅಂತ ಹೇಳಿದರೆ ಸೊ ಅಂಥವ್ರಿಗೆ ಈ ಟಿಪ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳಿರಬಹುದು ಅಥವಾ ನ್ಯೂ ಬಾರ್ನ್ ಬೇಬಿಗಳಿರಬಹುದು, ಈ ಥರದವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಸೊ ನಾವು ಈ ರೀತಿ ಶಾರ್ಪ್ ಇರುವಂತಹ ಕೋಮಿಂದ ತಲೆಯನ್ನು ಬಾಚುವಾಗ ಏನಾಗುತ್ತೆ, ನಮ್ಮ ಸ್ಕಿನ್ಗೆ ಅದು ನೋವಾಗಬಹುದು. ಸೊ ಹಾಗಾಗಿ ನೈಲ್ ಪಾಲಿಶನ್ನು ಅಪ್ಲೈ ಮಾಡೋದ್ರಿಂದ ಇದರ ಎಫೆಕ್ಟ್ ಅಷ್ಟಾಗಿರಲ್ಲ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗಿದು ಇಷ್ಟ ಆಗುತ್ತೆ. ಸೂಜಿಗೆ ದಾರವನ್ನು ಪೋಣಿಸೋಕೆ ಕಷ್ಟ, ಅದರಲ್ಲೂ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರಾ. ಸೊ ಇನ್ನು ಮುಂದೆ ಆ ಒಂದು ಚಿಂತೆಯನ್ನು ಬಿಟ್ಟು ಮನೆಯಲ್ಲಿ ಇರುವಂತಹ ವೇಸ್ಟ್ ಅಂತ ಹೇಳಿ ಬಿಸಾಕುವ ಟೂತ್ ಬ್ರಷನ್ನು ತೆಗೆದುಕೊಳ್ಳಿ. ಟೂತ್ ಬ್ರಷನ್ನು ತೆಗೆದುಕೊಂಡು ನೀವು ಯಾವ ಮ್ಯಾಚಿಂಗ್ ಥ್ರೆಡ್ಡನ್ನು ತೆಗೆದುಕೊಂಡಿರ್ತೀರ ಅದನ್ನ ನೀವು ಆ ಬ್ರಷಿನ ಮೇಲೆ ಇಟ್ಟು ಸೂಜಿಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ನೀಟಾಗಿ ಯಾವುದೇ ಒಂದು ಶ್ರಮ ಇಲ್ಲದೆ ನೀವು ಆರಾಮಾಗಿ ಸೂಜಿಗೆ ದಾರವನ್ನು ಪೋಣಿಸ್ಕೊಳ್ಬಹುದು. ಇಮಿಡಿಯೇಟ್ ನಿಮಗೆ ಕಡಲೆಕಾಳು ಬೇಕು, ನೆನೆ ಹಾಕೋಕ್ಕೆ ಮರ್ತು ಬಿಟ್ಟಿದ್ದೀರಾ ಅಂತ ಹೇಳಿದರೆ ಒಂದು ಹಾಟ್ ಬಾಕ್ಸನ್ನು ತೆಗೆದುಕೊಂಡು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕಡಲೆಕಾಳು ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಬಿಡಿ. ಬಿಸಿನೀರನ್ನು ಸೇರಿಸಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಡಿ. ಇದರಿಂದ 1-2 ಅವರ್ಸಿಗೆ ಕಡಲೆಕಾಳು ನೀಟಾಗಿ ನೆಂದುಬಿಡುತ್ತೆ. ನೀವು ತಣ್ಣೀರೊಳಗಡೆ ಹಾಕಿ ಅಥವಾ ಬಿಸಿನೀರನ್ನು ಹಾಕಿ ಓಪನ್ ಆಗಿ ಇಡೋ ಬದಲು ನೀವು ಈ ರೀತಿ ಹಾಟ್ ಬಾಕ್ಸಲ್ಲೇ ಹಾಕಿ ಮುಚ್ಚಳವನ್ನು ಮುಚ್ಚಿಡೋದ್ರಿಂದ ತುಂಬಾ ಬೇಗ ಕಡಲೆಕಾಳು ನೆನ್ಕೊಂಡ್ಬಿಡುತ್ತೆ. ಸೊ ಕಡಲೆಕಾಳು ನೆನ್ಕೊಂಡ ಮೇಲೆ ನೀವು ಮೊಳಕೆ ಕಟ್ಟಿಡೋಕೆ ನೀವು ಬಟ್ಟೆಯಲ್ಲಿ ಹಾಕಿಡೋ ಬದಲು ನೀವು ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡೋದ್ರಿಂದ ಬೇಗನೆ ಮೊಳಕೆನೂ ಬರುತ್ತೆ, ಜೊತೆಗೆ ಬಟ್ಟೆಯಲ್ಲಿ ಕಲೆಗಳಾಗುತ್ತೆ ನೋಡಿ, ಆ ಕಲೆಗಳನ್ನು ಕೂಡ ನೀವು ತಪ್ಪಿಸ್ಕೊಳ್ಬಹುದು. ಇವತ್ತಿನ ತಮ್ನೇಲ್ಗೆ ನಾವು ಬಂದ್ಬಿಡೋಣ. ತಮ್ನೇಲಲ್ಲಿ ನಾನು ಹೇಳಿದ್ದೆ ಒಂದು ಬ್ರಷ್ಗೆ ನೀವು ಸಾಕ್ಸನ್ನು ಹಾಕಿ ಇದರಿಂದ ನಿಮ್ಮ ಶ್ರಮ ಹಾಗೂ ಹಣದ ಉಳಿತಾಯವನ್ನು ಮಾಡಿ ಅಂತ ಹೇಳಿದ್ದೆ. ಹೇಗೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಈಗ ತಲೆಯಲ್ಲಿ ಓಡ್ತಾ ಇರುತ್ತೆ, ಹೌದಲ್ವಾ? ಸೊ ಹಾಗಿದ್ದಾಗ ಬನ್ನಿ ಇವತ್ತಿನ ತಮ್ನೇಲ್ಗೆ ನಾವು ಕನೆಕ್ಟ್ ಆಗೋಣ. ಹೇಗೆಪ್ಪ ಅಂತ ಹೇಳಿದರೆ ಒಂದು ವೇಸ್ಟ್ ಅಥವಾ ಹಳೆಯದಾಗಿರುವಂತಹ ಸಾಕ್ಸನ್ನು ತೆಗೆದುಕೊಂಡು ಅದಕ್ಕೆ ನೀವು ಬಟ್ಟೆಯನ್ನು ವಾಶ್ ಮಾಡುವಂತಹ ಬ್ರಷನ್ನು ಅದರೊಳಗಡೆ ಹಾಕ್ಬಿಡಿ. ಸೊ ಹಾಕಿದ ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ನೀವು ಇಟ್ಕೊಂಬಿಡಿ. ಯಾಕೆ ಅಂತ ಹೇಳಿದರೆ ಇದನ್ನು ನೀವು ಈ ಸ್ಯಾರಿಗಳಲ್ಲೆಲ್ಲ ಕುಂದನ್ ವರ್ಕ್ ಇರಬಹುದು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಇರುತ್ತೆ ನೋಡಿ, ಅಥವಾ ಡೆಲಿಕೇಟೆಡ್ ಬಟ್ಟೆಗಳೆಲ್ಲ ಇರುತ್ತೆ ಅಲ್ವಾ. ಸೊ ಈ ರೀತಿ ಇರುವಂತಹ ಕ್ಲಾತ್ಸ್ಗಳನ್ನು ವಾಶ್ ಮಾಡೋಕ್ಕೆ ನೀವು ಬ್ರಷ್ಗೆ ಸಾಕ್ಸನ್ನು ಹಾಕಿ ವಾಶ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಇರುವಂತಹ ಈ ಮಣಿಗಳು, ಕುಂದನ್ಸ್ ವರ್ಕ್ ಅಥವಾ ಥ್ರೆಡ್ ವರ್ಕ್ ಇಲ್ಲ ಅಂತೇಳಿ ತುಂಬ ಡೆಲಿಕೇಟೆಡ್ ಆಗಿರುವಂತಹ ಬಟ್ಟೆಗಳನ್ನು ನಾವು ಡೈರೆಕ್ಟಾಗಿ ಬ್ರಷಿಂದ ಉಜ್ಜಿದಾಗ ಬಟ್ಟೆಗಳು ಅಥವಾ ಈ ಮಣಿಗಳೆಲ್ಲ ಏನಾಗುತ್ತೆ ಕಿತ್ತು ಸ್ಯಾರಿ ಆಗಿರ್ಬೋದು ಬಟ್ಟೆಗಳೆಲ್ಲ ಹಾಳಾಗಬಹುದು. ಇದರಿಂದ ನಮ್ಮ ಹಣದ ವ್ಯರ್ಥವೂ ಸಹ ಆಗುತ್ತೆ ಅಲ್ವಾ. ಸೊ ಹೀಗಿರುವಾಗ ನಮ್ಮ ಹಣದ ಉಳಿತಾಯವನ್ನು ಮಾಡ್ಕೊಳ್ಳೋಕ್ಕೆ ನಾವು ಈ ರೀತಿ ಬ್ರಷ್ಗೆ ಸಾಕ್ಸನ್ನು ಹಾಕಿ ವಾಶ್ ಮಾಡೋದ್ರಿಂದ ಬಟ್ಟೆಗಳು ಯಾವುದೇ ರೀತಿಯಲ್ಲಿ ಹಾಳಾಗಲ್ಲ. ಸೊ ತುಂಬಾ ನೀಟಾಗಿರುತ್ತೆ, ಜೊತೆಗೆ ನಾವು ನಮ್ಮ ಒಂದು ಶ್ರಮದ ಉಳಿತಾಯವನ್ನು ಸಹ ಮಾಡ್ಕೊಂಡಂಗಾಗುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇದರಿಂದ ನಿಮಗೆ ಹಣದ ಉಳಿತಾಯ ಅನ್ನೋದು ಪಕ್ಕಾ ಆಗೇ ಆಗುತ್ತೆ. ನೆಕ್ಸ್ಟ್ ಖಾಲಿಯಾಗಿರುವಂತಹ ಲೈಸಾಲ್ ಬಾಟಲನ್ನು ತೆಗೆದುಕೊಂಡು ಅದನ್ನು ನೀವು ಮೇಲಿರುವಂತಹ ಸ್ಟಿಕ್ಕರನ್ನು ರಿಮೂವ್ ಮಾಡ್ಕೊಳ್ಳಿ. ಸ್ಟಿಕ್ಕರನ್ನು ರಿಮೂವ್ ಮಾಡಿದ ಮೇಲೆ ಒಂದು ಪೆನ್ಸಿಲ್ ಅಥವಾ ಬಣ್ಣದ ಪೆನ್ಸಿಲ್ ಯಾವುದಾದ್ರೂ ಒಂದು ತೆಗೆದುಕೊಂಡು ನೀವು ಅದರಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಸೊ ನೀಟಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಾಗೆ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿರುತ್ತೆ ನೀವು. ಸೊ ನೆಕ್ಸ್ಟ್ ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ
ಒಂದು ಕಟರಿಂದ ಅದನ್ನು ನೀವು ಕಟ್ ಮಾಡ್ಕೊಂಬಿಡಿ. ಚಾಕುವನ್ನು ಬಿಸಿ ಮಾಡಿ ಅದು ಸಹ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಅದು ಸಹ ನೀವು ಅದನ್ನು ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡ್ಕೊಂಡ್ಮೇಲೆ ನೀವು ಮನೆಯಲ್ಲಿ ಬಳಸುವಂತಹ ಚಾರ್ಜರ್ ಯಾವುದಾದ್ರೂ ಆಗಿರಬಹುದು, ಅದರ ಮೇಲೆ ಇಟ್ಟು ನೀವು ಆ ಒಂದು ಶೇಪನ್ನು ಮಾಡಿಕೊಂಡು ನೀವು ಕಟ್ ಮಾಡ್ಕೊಂಬಿಡಿ. ಸೊ ಕಟ್ ಮಾಡ್ಕೊಂಡ್ಮೇಲೆ ಯಾಕೆ ಈ ರೀತಿ ಅಂತ ಹೇಳಿದರೆ, ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇರುತ್ತೆ, ಆದರೆ ಸ್ವಿಚ್ ಬೋರ್ಡ್ ಪಕ್ಕದಲ್ಲಿ ಯಾವುದೇ ರೀತಿಯ ಸಪೋರ್ಟ್ ಇರಲ್ಲ ಅಂತ ಹೇಳಿದರೆ, ಮೊಬೈಲನ್ನು ನಾವು ಚಾರ್ಜ್ ಹಾಕಿ ಇಡೋಕ್ಕೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಅಂತ ಹೇಳಿದರೆ, ಸೊ ನೀವು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ಚಾರ್ಜರ್ಗೆ ಹಾಕೊಳ್ಳೋಕ್ಕೆ ನಾವು ಮೊಬೈಲ್ಗೆ ಒಂದು ಮೊಬೈಲ್ ಹೋಲ್ಡರ್ ಆಗಿ ನಾವು ಇದನ್ನು ಮಾಡ್ಕೊಳ್ಬಹುದು. ಸೊ ಇದರಿಂದ ನಿಮಗೆ ಹಣದ ಉಳಿತಾಯನೂ ಆಗುತ್ತೆ, ಜೊತೆಗೆ ಇದು ತುಂಬಾ ಯೂಸ್ಫುಲ್ ಅನಿಸುತ್ತೆ. ಸೊ ಇದು ನೀವು ಹೊರಗಡೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತರೋ ಬದಲು ನೀವು ಮನೆಯಲ್ಲಿ ವೇಸ್ಟ್ ಅಂಥೇಳಿ ಬಿಸಾಕೋ ವಸ್ತುಗಳಿಂದ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ವೇಸ್ಟ್ ಆಗಿರುವಂಥ ವಸ್ತುಗಳನ್ನು ಬಳಸ್ಕೊಂಡ ಖುಷಿನೂ ಸಹ ಇರುತ್ತೆ, ಜೊತೆಗೆ ಯಾವುದೇ ಒಂದು ಹಣವನ್ನು ಸಹ ಖರ್ಚು ಮಾಡ್ಕೊಳ್ದೇ ತುಂಬ ಈಸಿಯಾಗಿ ಮಾಡ್ಕೊಂಡಿರಬಹುದು. ಸೊ ನೋಡಿ ಗೈಸ್, ಇವತ್ತಿನ ಟಿಪ್ಸ್ ಹೇಗನ್ನಿಸ್ತು? ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.